ಈಗಿನ ಜೀವನ ಶೈಲಿಯಲ್ಲಿ ಒಬೆಸಿಟಿ ಅಥವಾ ಬೊಜ್ಜು ಅಂತ ಏನು ಕರಿತೀವಿ ಅದು ಹೆಚ್ಚು ಜನರನ್ನು ಕಾಡ್ತಾ ಇದೆ. ಒಬೆಸಿಟಿ ಅಥವಾ ಬೊಜ್ಜು ಬರಲಿಕ್ಕೆ ಕಾರಣ ಏನು? ನಾವು ಏನೇನೆಲ್ಲ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಬಹುದು ಅಥವಾ ನಮ್ಮ ಡಯೆಟಲ್ಲಿ ಏನೇನು ಚೇಂಜ್ ಮಾಡ್ಕೊಳ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. WHO ಪ್ರಕಾರ 18ರಿಂದ 20% ಜನರಲ್ಲಿ, ಈ ಸಮಾನ ವಯಸ್ಕರಲ್ಲಿ ಅಂದರೆ ಈ ಮಧ್ಯ ವಯಸ್ಕರಲ್ಲಿ ಈ ಒಬೆಸಿಟಿ ಅನ್ನೋದು ಕಾಡ್ತಾ ಇದೆ. ಬೊಜ್ಜು ಅಥವಾ ಸ್ಥೂಲಕಾಯ ಅಂತ ಕರಿತೀವಿ. ಇದು ನಾವು ಇದನ್ನು ಹೇಗೆ ಮೆಷರ್ ಮಾಡ್ತೀವಿ, ಹೇಗೆ ಇದನ್ನು ಅಳಿತೀವಿ ಅಂತಂದರೆ, ಇದು ಒಂದು ಪರ್ಸನ್ನ ಹೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹೈಟ್ ವೆಯ್ಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಅದನ್ನು ನಾವು BMI ಅಂತ ಕರಿತೀವಿ, ಬಾಡಿ ಮಾಸ್ ಇಂಡೆಕ್ಸ್ ಅಂತ. ಇದರ ಮೇಲೆ ನಾವು ಒಬೆಸಿಟಿನ ಅಥವಾ ಸಾಮಾನ್ಯ ತೂಕನ ಅಥವಾ ಅಧಿಕ ಓವರ್ ವೆಯ್ಟ್ ಅಂತ ಕರಿತೀವಿ, ಆ ಥರನ ಅಂತ ನಾವು WHO ಸ್ಕೋರಿಂಗಿಂದ ನಾವು ಇದನ್ನು ಡಿಫೈನ್ ಮಾಡ್ತೀವಿ. ಯೂಶ್ವಲಿ ಬೊಜ್ಜು ಏನರಿಂದ ಬರುತ್ತೆ? ಮೇಯ್ನ್ ಫಸ್ಟ್ ಒನ್ ಇಸ್ ಸ್ಟ್ರೆಸ್, ನೆಕ್ಸ್ಟ್ ಸೆಕೆಂಡ್ ಒನ್ನು ಫುಡ್ ಹ್ಯಾಬಿಟ್ಸಿಂದ ಬರುತ್ತೆ, ಮತ್ತು ಥರ್ಡ್ ಒನ್ ಇಂದು ಫಿಸಿಕಲ್ ಇನ್ಯಾಕ್ಟಿವಿಟಿ, ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ ಇರೋದು, ಮತ್ತು ಸನ್ಲೈಟ್ ಇಲ್ಲದೆ ಇರೋದು, ಈ ಥರ ಕಾರಣಗಳಿಂದ ಬೊಜ್ಜು ಬರುತ್ತೆ. ಸೊ ಫಸ್ಟ್ ಒನ್ ನಾವು ಹೇಳ್ದಾಗೆ ಸ್ಟ್ರೆಸ್ಸು ಡೈರೆಕ್ಟ್ಲಿನೂ ಇಂಪ್ಯಾಕ್ಟ್ ಆಗುತ್ತೆ, ಇಂಡೈರೆಕ್ಟ್ಲಿನೂ ನಮ್ಮ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತೆ. ಇಂಡೈರೆಕ್ಟ್ಲಿ ಹೇಗೆ ಅಂತಂದರೆ, ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ಇರುತ್ತೆ. ಅದರ ಉತ್ಪತ್ತಿ ಅಥವಾ ಸೆಕ್ರೀಷನ್ ಏನಾದರೂ ಜಾಸ್ತಿ ಆದಾಗ ನಮ್ಮ ಸೊಂಟದ ಸುತ್ತ ಯೂಶ್ವಲಿ ಬೊಜ್ಜು ಶೇಖರಣೆ ಆಗೋದು ಅಲ್ಲೇ, ಫ್ಯಾಟ್ ಸೆಲ್ಸ್ ಎಲ್ಲ ಇದಾಗುತ್ತೆ. ಬೊಜ್ಜು ಏನಕ್ಕೆ ಶೇಖರಣೆ ಆಗುತ್ತೆ? ಬೊಜ್ಜು ಅಂತ ಯಾವಾಗ ಕರಿತೀವಿ ಅಂತಂದರೆ, ನಮ್ಮ ಬಾಡಿಯಲ್ಲಿ ಫ್ಯಾಟ್ ಸೆಲ್ಸ್ ಇರುತ್ತೆ, ಸಾಧಾರಣವಾಗಿ ಎಲ್ಲರಲ್ಲೂ ಇರುತ್ತೆ. ಇದು ಸಾಧಾರಣಕ್ಕಿಂತ ಹೆಚ್ಚಾದಾಗ ಅಥವಾ ಅಧಿಕವಾದಾಗ ಇದನ್ನು ಒಬೆಸಿಟಿ ಅಂತ ಕರಿತೀವಿ. ಸೊ ಮೇಯ್ನ್ಲಿ ಸ್ಟ್ರೆಸ್ಸು ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಹೇಳಿದ್ನಲ್ವ, ಡೈರೆಕ್ಟ್ಲಿ ಹೇಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗುತ್ತೆ. ನೆಕ್ಸ್ಟ್ ಇಂಡೈರೆಕ್ಟ್ಲಿ ಹೇಗೆ ಅಂತಂದರೆ, ಸೊ ನಾವು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಕಾರ್ಟಿಸೋಲ್ ಅನ್ನೋ ಇಂದು ಹಾರ್ಮೋನು ಸೆಕ್ರೇಷನ್ ಜಾಸ್ತಿ ಆದಾಗ ಫುಡ್ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ಸೊ ಫುಡ್ ಕ್ರೇವಿಂಗ್ಸ್ ಜಾಸ್ತಿ ಆದಾಗ ಏನು, ಆ ಟೈಮ್ಗೆ ಏನೋ ಒಂದು ತಿನ್ನಬೇಕು ಅಂತ ಅದೇ ಒಂದು ಹ್ಯಾಬಿಟ್ ಆಗಿಬಿಡುತ್ತೆ. ಸೊ ಅದರಿಂದ ಕೂಡ ಒಬೆಸಿಟಿ ಹೆಚ್ಚಾಗಿ ಬರೋವಂಥ ಸಾಧ್ಯತೆ ಇದೆ. ಮತ್ತು ಥರ್ಡ್ ಒನ್ ಫಿಸಿಕಲ್ ಇನ್ಯಾಕ್ಟಿವಿಟಿ, ಅಂದರೆ ಯೂಶ್ವಲಿ IT ಕಂಪನೀಸಲ್ಲಿ ಮತ್ತು ಈ ಟೆಕ್ನಾಲಜಿ ಫೀಲ್ಡಲ್ಲೆಲ್ಲ ಇರ್ತಾರಲ್ಲ, ಅವ್ರಿಗೆ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಇರುತ್ತೆ, ಮತ್ತು ಅವರು ಸನ್ ಎಕ್ಸ್ಪೋಜರ್ ಅಥವಾ ಸೂರ್ಯನ ಬೆಳಕಿಗೂ ಅಷ್ಟು ಎಕ್ಸ್ಪೋಸ್ ಆಗಲ್ಲ. ಸೊ ಇದರಿಂದ ಕೂತಲ್ಲಿಯೇ ಈ ಒಂದು ಹಾರ್ಮೋನ್ ಸೆಕ್ರೇಷನ್ ಹೆಚ್ಚಾಗೋದ್ರಿಂದ ಅಥವಾ ಫುಡ್ ಕ್ರೇವಿಂಗ್ಸ್ ಹೆಚ್ಚಾಗೋದ್ರಿಂದ ಈ ಒಬೆಸಿಟಿ ಅನ್ನೋದು ಬರುತ್ತೆ. ಸೊ ಇದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್, ಇದರಿಂದ ಏನೇನೆಲ್ಲ ಆಗುತ್ತೆ, ನಮ್ಮ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ನೋಡೋದಾದರೆ, ಮೇಯ್ನ್ಲಿ ಹಾರ್ಟ್ ಪ್ರಾಬ್ಲಮ್ಸ್ ಆಗುತ್ತೆ. ಈ ಹೃದಯಾಘಾತ ಆಗಿರಬಹುದು. ಯೂಶ್ವಲಿ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಅಂತೂ ಎಲ್ಲರಲ್ಲೂ ಆಗೋಗ್ಬಿಟ್ಟಿದೆ. ಮತ್ತು ಅದಾದಮೇಲೆ ನಮಗೆ ಉರಿಯೂತ ಪ್ರಾಬ್ಲಮ್, ಇನ್ಫ್ಲಮೇಷನ್ ಅಂತ ಏನು ಕರಿತೀವಿ, ಅದು ನಮ್ಮ ಬಾಡಿಯಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಮತ್ತು ಕೀಲು ನೋವುಗಳಾಗಿರ್ಬೋದು, ಮೊಣಕೈ ಮೊಣಕಾಲಾಗಿರಬಹುದು, ಅಥವಾ ಇಲ್ಲಿ ಗಂಟಿನ ಸಮಸ್ಯೆ ಆಗಿರಬಹುದು, ಆ ಥರ ಎಲ್ಲ ಆಗುತ್ತೆ. ನಾವು ಬೊಜ್ಜು ಅಥವಾ ಒಬೆಸಿಟಿನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಕೂಡ ಕಾರಣ ಆಗ್ತವೆ. ಸೊ ಅದನ್ನು ನೋಡೋದಾದರೆ, ನಾವು ಆದಷ್ಟು ಫಿಸಿಕಲಿ ಮತ್ತು ಮೆಂಟಲಿ ಆ್ಯಕ್ಟಿವ್ ಆಗಿರಬೇಕು. ಈಗ ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹದ್ದು, ಚೆನ್ನಾಗಿ ವಾಕಿಂಗ್ ಮಾಡುವಂಥದ್ದು, ಅಥವಾ ಸೂರ್ಯನ ಬೆಳಕಿಗೆ ಜಾಸ್ತಿ ಎಕ್ಸ್ಪೋಷರ್ ಆಗುವಂತಹದ್ದು, ಮತ್ತು ನಾವು ಆದಷ್ಟು ಮನೆಯ ಊಟವನ್ನೇ ಸೇವಿಸಬೇಕು. ಏಕೆಂದರೆ ಈಗ ಜಂಕ್ ಫುಡ್ ಆಗಿರ್ಬೋದು, ಆಯಿಲಿ ಫುಡ್ ಆಗಿರ್ಬೋದು, ಕಾರ್ಬೋನೇಟೆಡ್ ಇದಾಗಿರ್ಬೋದು, ಸೊ ಅದೆಲ್ಲ ನಮ್ಮ ಬೊಜ್ಜಿಗೆ ಪ್ರಮುಖ ಕಾರಣ ಆಗಿರುತ್ತೆ.